ಶರಣು. ಶರಣು ಬನ್ನಿ. ಬುದ್ಧಿಗಳಿದ್ದಾರಾ? ಇದಾರೆ. ಏನಾಗಬೇಕಿತ್ತು? ನಮ್ಮ ಹಳ್ಳಿನಲ್ಲಿ ಬಹಳ ಸಮಸ್ಯೆ ಆಗ್ತಾ ಇದೆ, ಅದನ್ನು ಹೇಳೋಣ ಅಂತ ಬಂದ್ವಿ. ಇವ್ರನ್ನ ನೋಡ್ತಿದ್ರೆ ಏನೋ ಆತಂಕದಲ್ಲಿರೋ ಹಾಗಿದೆ. ರೇವತಿ ಅವರೇ, ನಾನು ಬುದ್ಧಿಗಳನ್ನ ಕರ್ಕೊಂಡು ಬರ್ತೀನಿ. ನಮ್ಮ ಬುದ್ಧಿಗಳು ಬಂದಿರಲ್ಲ. ಶರಣ ಬುದ್ಧಿಗಳೇ. ಶಿವೋಹಂ, ಹೇಳಿ, ಏನು ನಿಮ್ಮ ಊರಿನ ಸಮಸ್ಯೆ? ನಮ್ಮ ಹಳ್ಳಿಗೆ ಆದಿಶೇಷನ ಅವತಾರಿ ನಾಗಸ್ವಾಮಿಗಳು ಬಂದಿದ್ದಾರೆ. ಆದಿಶೇಷನ ಅವತಾರನ? ಇದೇನಿದು ಹೊಸ್ದಾಗಿ ಕೇಳ್ತಾ ಇರೋ ಹಾಗಿದೆಯಲ್ಲ? ಹಾಗಂತ ಅವ್ರು ಹೇಳ್ಕೊತಾ ಇದ್ದಾರೆ. ಹಾವಿನ ಥರನೇ ವರ್ತನೆ ಮಾಡ್ತಾರೆ, ಅದೇ ಥರ ಮಲ್ಕೊಂಡು ಹಾಲನ್ನೇ ನೈವೇದ್ಯವಾಗಿ ಸ್ವೀಕರಿಸ್ತಾರೆ. ಆಗಲಿ, ಮೊದಲು ಪಾನೀಯ ಸ್ವೀಕರಿಸಿ. ಮುಂದುವರಿಸಿ. ಇಷ್ಟೇ ಆಗಿದ್ರೆ ಏನೋ ಅಂದ್ಕೊಂಡು ಕೈ ಮುಕ್ಕೊಂಡು ಸುಮ್ಮನಾಗ್ಬೋದಿತ್ತು, ಆದರೆ ಅವ್ರ ಆಸೆಗಳೀಗ ವಿಪರೀತಕ್ಕೆ ಹೋಗ್ತಾ ಇದೆ. ಆಸೆ ವಿಪರೀತಕ್ಕೆ ಹೋಗಿರೋದಾ? ಅಂಥ ಆಸೆ ಏನಿದೆ? ಅವ್ರಿಗೆ ನಮ್ಮ ಊರಿನ ಜನಗಳೆಲ್ಲ ಸೇರ್ಕೊಂಡು ಒಂದು ದೇವಸ್ಥಾನ ಕಟ್ಟಿಸ್ಬೇಕಂತೆ. ನಮ್ಮ ಹತ್ರ ಅಷ್ಟೆಲ್ಲ ದನ ಇಲ್ಲ ಬುದ್ಧಿಗಳೇ. ಹಾಗಂತ ನೀವು ಅವ್ರ ಹತ್ರನೇ ಹೇಳಬೇಕಿತ್ತು. ಹೇಳಿದ್ವಿ, ಆದರೆ ಅವ್ರನ್ನ ಮಾತೇ ಕೇಳ್ತಾ ಇಲ್ಲ. ಗಾಳಿನೆಲ್ಲ ವಿಷಮಯವಾಗಿಸ್ತೀನಿ, ನಿಮಗೆ ಶಾಪ ಕೊಡ್ತೀನಿ, ಒಬ್ಬರು ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ ನೀವೇ ದಾರಿ ತೋರಿಸ್ಬೇಕು ಬುದ್ಧಿ. ಅರ್ಥ ಆಯ್ತು. ದೇವರ ಹೆಸರಲ್ಲಿ ನಿಮ್ಮನ್ನೆಲ್ಲ ಭಯಪಡಿಸ್ತಿರೋ ವ್ಯಕ್ತಿ ಅಂತ ಗೊತ್ತಾಯ್ತು. ಇಂಥವ್ರಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು. ಇಲ್ಲದೆ ಹೋದರೆ ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನಿಸ್ತಾರೆ. ಈಗ ನಿಮ್ಮೂರಿಗೆ ತೆರಳಿ, ನಾವು ನಿಮ್ಮೂರಿಗೆ ಬರ್ತೀವಿ. ಆದರೆ ಸ್ವಲ್ಪ ಸಮಯ ಕೊಡಿ. ಇಲ್ಲಿ ಮುಗಿಸ್ಬೇಕಾಗಿರೋ ಸ್ವಲ್ಪ ಕಾರ್ಯಗಳಿದೆ. ಆದರೆ ಅವರು ಬೆದರಿಸ್ತಾ ಇದ್ದಾರೆ ಅಂತ ನೀವು ಹೆದರಕ್ಕೆ ಹೋಗ್ಬಿಡಿ. ಬಾಗಿದವನ ಬೆನ್ನ ಮೇಲೆ ಗುದ್ದು ಜಾಸ್ತಿ. ಹೆದರಬೇಡಿ. ನೀವು ಬಂದರೆ ತುಂಬ ಉಪಕಾರ ಆಗುತ್ತೆ ಬುದ್ಧಿ. ಖಂಡಿತ ಬರ್ತೀನಿ. ಸರಿ, ಆಗಿದ್ರೆ ನಾವಿನ್ನು ಹೊಡ್ತೀವಿ ಬುದ್ಧಿ. ಆಗಲಿ.